ಏನಾದರೂ ಡೇಟಾ ಎಂಟ್ರಿ ವರ್ಕ್ ಹುಡುಕ್ತಾ ಇದ್ದೀರಾ? ಅದು ಮನೆಯಿಂದ ಮಾಡುವಂಥದ್ದು. ಯಾವುದೇ ರೀತಿ ಕಾಲಿಂಗ್, ಇಮೇಲ್ ಅಥವಾ ಚಾಟ್ ವರ್ಕ್ ಕೂಡ ಮಾಡೋ ಹಾಗಿಲ್ಲ. ಫ್ರೆಷರ್ಸ್ ಕೂಡ ಅಪ್ಲೈನ ಮಾಡ್ಬೋದು. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಆದಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತೊಗೊಂಡು ಬಂದಿದ್ದೀನಿ. ಕಂಪ್ನಿ ಬಂದು ಇನೋವೇಟಿವ್ ಪ್ರೈಮ್ ಮಾರ್ಕೆಟಿಂಗ್ ಅನ್ನೋ ಕಂಪ್ನಿಯವರು ಹೈರಿಂಗ್ನ ಮಾಡ್ತಾ ಇರುವಂಥದ್ದು. ಡೇಟಾ ಎಂಟ್ರಿ ರೋಲ್ ಆಗಿರುತ್ತೆ. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್, ಹಾಗೆ ಫ್ಲೆಕ್ಸಿಬಲ್ ಇರುತ್ತೆ. ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ ಯಾರೆಲ್ಲ PUC ಪಾಸ್ ಆಗಿದ್ದೀರಾ ಅಥವಾ ಗ್ರ್ಯಾಜುಯೇಟ್ಸ್ ಇದ್ದೀರಾ ಇಲ್ಲಿ ಅಪ್ಲೈನ ಮಾಡ್ಬೋದು. ಫ್ರೆಷರ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಸ್ಯಾಲ್ರಿ ನೋಡೋದಾದರೆ ನಿಮಗೆ 12,500 ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಪ್ಲಸ್ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಷ್ಟು ಬೋನಸ್ ಕೂಡ ಇಲ್ಲಿ ಎಕ್ಸ್ಟ್ರಾ ಕೊಡ್ತಾ ಹೋಗ್ತಾರೆ. ಹಾಗೆ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ ಅಂತ ಆಲ್ರೆಡಿ ಹೇಳಿರೋ ಹಾಗೆ ನಿಮಗೆ ಎಷ್ಟು ಅವರ್ ಆಗುತ್ತೆ ಅಷ್ಟು ಅವರ್ಸ್ ನೀವು ಇಲ್ಲಿ ಕೊಟ್ಟು ಕೆಲಸನ ಮಾಡ್ಬೋದು. ಫಿಕ್ಸ್ಡ್ ಟೈಮಿಂಗ್ಸ್ ಅವರು ಇಲ್ಲಿ ನಿಮಗೆ ಮೆನ್ಷನ್ನೇ ಮಾಡೋದಿಲ್ಲ. ನಿಮ್ಗೇನಾದರೂ ವಾಟ್ಸ್ಯಾಪ್, ಝೂಮ್ ಅಥವಾ ಮೈಕ್ರೋಸಾಫ್ಟ್ ವರ್ಡ್, ಎಕ್ಸೆಲ್ನ ಯೂಸ್ ಮಾಡೋಕ್ಕೆ ಬಂದರೆ ಸಾಕಾಗಿರುತ್ತೆ. ಅವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಹೇಗೆ ಕೆಲಸನ ಮಾಡಬೇಕು, ಹೇಗೆ ಡೇಟಾ ಎಂಟ್ರಿಗಳನ್ನ ಮಾಡಬೇಕು ಅಂತ ಕಂಪ್ಲೀಟಾಗಿ ಟ್ರೈನಿಂಗ್ ಕೊಡ್ತಾರೆ. ಅದೇ ರೀತಿ ನೀವು ಫಾಲೋ ಮಾಡಿದ್ರೆ ಸಾಕಾಗಿರುತ್ತೆ. ಜೊತೆಗೆ ಕೆಲಸದ ಮಧ್ಯದಲ್ಲಿ ನಿಮ್ಗೆ ಏನೇ ಡೌಟ್ಸ್ ಬಂದರೂ, ಏನೇ ಪ್ರಾಬ್ಲಮ್ಸ್ ಆದರೂ ಅವ್ರು ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತಾರೆ. ಓಕೆನಾ? ಇನ್ನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೈನ ಮಾಡಬೇಕು, ನೀವು ಹೇಗೆ ಕೆಲಸನ ಮಾಡಬೇಕು, ಏನೆಲ್ಲ ಕಂಪ್ನಿ ನೀಡ್ಸ್ ಇದೆ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಹಿಂಡೋರ್ಗು ನೋಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ನೀವಿಲ್ಲಿ ನೋಡಿದ್ರೆ ನೌಕರಿಯಲ್ಲಿ ಪೋಸ್ಟ್ ಆಗಿರೋವಂಥ ಜಾಬ್ ಇದು. ಡೇಟಾ ಎಂಟ್ರಿ ಕ್ಲರ್ಕ್ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಅಂದರೆ ಡೇಟಾ ಎಂಟ್ರಿ ವರ್ಕ್ನ ಮಾಡಬೇಕಾಗಿರುತ್ತೆ. ಜಸ್ಟ್ 0 to 2 years ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೆ ಓಕೆ ಅಂತ ಹೇಳಿದ್ದಾರೆ. ಸೊ ನೀವೇನಾದರೂ ಫ್ರೆಷರ್ಸ್ ಆಗಿದ್ದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. 1 ಇಂದ 1.5 lakhs ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಸೊ ನಿಮಗೆ ಪರ್ ಮಂತ್ ಏನಿಲ್ಲ ಅಂದರೂ 12,500 ಸ್ಯಾಲ್ರಿ ಇರುತ್ತೆ. ಪ್ಲಸ್ ಬೋನಸ್ ಕೂಡ ಇರುತ್ತೆ. ಅದ್ರ ಬಗ್ಗೆ ಕೂಡ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಹಾಗೆ ಇಲ್ಲಿ ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಜಸ್ಟ್ 6 days ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರೋವಂಥದ್ದು. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಜಾಬ್ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಲೈಕ್ ಜಾಬ್ ಡಿಸ್ಕ್ರಿಪ್ಷನ್ ನೋಡಿದರೆ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಜಾಬ್ ಡಿಸ್ಕ್ರಿಪ್ಷನಲ್ಲಿ ಮತ್ತೆ ವಿ ಆರ್ ಲುಕಿಂಗ್ ಫಾರ್ ಅ ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ರಿಲೇಟೆಡ್ ಡೇಟಾ ಎಂಟ್ರಿ ಎಕ್ಸ್ಪೀರಿಯನ್ಸ್ ಟು ಸಪೋರ್ಟ್ ಅವರ್ ಆಪರೇಟರ್ಸ್ ಬೈ ಅಕ್ಯುರೇಸಿ ಎಂಟರಿಂಗ್, ಅಪ್ಡೇಟಿಂಗ್ ಆ್ಯಂಡ್ ಮೇಂಟೈನಿಂಗ್ ಡೇಟಾ ಇನ್ ಅವರ್ ಸಿಸ್ಟಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ಡೇಟಾ ಎಂಟ್ರಿ ಮಾಡೋವಂಥದ್ದಾಗಿರುತ್ತೆ. ಏನಕ್ಕೆ ಅಂದರೆ ಸಪೋರ್ಟ್ ಮಾಡೋದಕ್ಕೆ ಆಪ್ರೇಟರ್ಸ್ಗೆ, ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋವಂಥ ಆಪ್ರೇಟರ್ಸ್ಗೆ ಸಪೋರ್ಟಿವ್ ಆಗಿ ವರ್ಕ್ ಮಾಡೋದಕ್ಕೆ ಕರೆಕ್ಟಾದಂಥ ಡೇಟಾಗಳನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ, ಅಪ್ಡೇಟ್ ಮಾಡಬೇಕಾಗಿರುತ್ತೆ, ಹಾಗೆ ಮೇಂಟೈನ್ ಮಾಡಬೇಕಾಗಿರುತ್ತೆ ಸಿಸ್ಟಮಲ್ಲಿ ಅಂತ ಕೊಟ್ಟಿದ್ದಾರೆ. ದ ಐಡಲ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್, ಓನ್ ಅ ಲ್ಯಾಪ್ಟಾಪ್ ಆ್ಯಂಡ್ ಹ್ಯಾವ್ ಅ ಸೂಟಬಲ್ ಇಂಟರ್ನೆಟ್ ವೈಫೈ ಆರ್ ಕನೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಒಳ್ಳೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಅಥವಾ ಕಂಪ್ಯೂಟರ್ ಸ್ಕಿಲ್ ಇರಬೇಕಾಗಿರುತ್ತೆ. ನಿಮಗೆ ಚೆನ್ನಾಗಿ ಮಾತಾಡೋದಕ್ಕೆ ಅಂದರೆ ಅರ್ಥ ಆಗಬೇಕು, ಫ್ಲೂಯೆನ್ಸಿ ಇರಬೇಕು ಅಂತ. ಹಾಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು ನಿಮಗೆ, ಟೈಪ್ ಮಾಡೋದಕ್ಕೆ, ಓಪನ್ ಮಾಡೋದಕ್ಕೆ ಆ ರೀತಿಯಾದಂಥ ಕಂಪ್ಯೂಟರ್ ನಾಲೆಜ್ ಇರಬೇಕು. ಲ್ಯಾಪ್ಟಾಪ್ ಇರಬೇಕು, ಹಾಗೆ ವೈಫೈ ಕನೆಕ್ಷನ್ ಇರಬೇಕಂತ ಹೇಳಿದ್ದಾರೆ. ನಿಮ್ಮ ಹತ್ರ ಏನು ಅಕಸ್ಮಾತ್ ವೈಫೈ ಕನೆಕ್ಷನ್ ಇಲ್ಲ ಅಂದರೆ ನಿಮ್ಮ ಹಾಟ್ಸ್ಪಾಟಲ್ಲೇ ನೀವೀಗ ಸ್ಟಾರ್ಟಿಂಗಲ್ಲಿ ಅಡ್ಜಸ್ಟ್ನ ಮಾಡ್ಕೊಬೋದು. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಎಂಟರ್ ಡೇಟಾ ಅಕ್ಯುರಸಿ ಟು ಶೀಟ್ಸ್, ಡ್ಯಾಶ್ಬೋರ್ಡ್ಸ್ ಆ್ಯಂಡ್ ಕಂಪ್ಯೂಟರ್ ಸಾಫ್ಟ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಕರೆಕ್ಟಾದಂಥ ಅಕ್ಯುರಸಿ, ಏನೇ ತಪ್ಪಿಲ್ಲದೆ, ಮಿಸ್ಟೇಕ್ಸ್ ಇಲ್ಲದೆ ಶೀಟ್ಸ್ಗಳಲ್ಲಿ, ಡೇಟಾಬೇಸ್ಗಳಲ್ಲಿ ಹಾಗೆ ಕಂಪ್ಯೂಟರಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಈ ಮೂರಲ್ಲಿ ಯಾವ ಥರ ಒಂದು ಅವರು ಹೇಳ್ತಾರೆ. ಇವಾಗ MS ವರ್ಲ್ಡಲ್ಲಿ ಮಾಡಬೇಕಾ, MS ಎಕ್ಸೆಲಲ್ಲಿ ಮಾಡಬೇಕಾ ಅಥವಾ ಗೂಗಲ್ ಶೀಟಲ್ಲಿ ಮಾಡಬೇಕಾ ಅಂತ ಅವ್ರು ಮೆನ್ಷನ್ ಮಾಡಿ ಹೇಳ್ತಾರೆ. ಅದರಲ್ಲಿ ನೀವು ಟೈಪ್ ಮಾಡಬೇಕಾಗಿರುತ್ತೆ. ವೆರಿಫೈ ಆ್ಯಂಡ್ ಕರೆಕ್ಟ್ ಡೇಟಾ ಟು ಎನ್ಶ್ಯೂರ್ ಅಕ್ಯುರಸಿ ಆ್ಯಂಡ್ ಕಂಪ್ಲೀಟ್ನೆಸ್ ಅಂತ ಕೊಟ್ಟಿದ್ದಾರೆ. ಸೊ ವೆರಿಫೈ ಮಾಡಬೇಕಾಗಿರುತ್ತೆ, ಯಾವುದೇ ರೀತಿಯಾದಂಥ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆಯಾ ಅಥವಾ ಎರರ್ಸ್ ಇದೆಯಾ, ಆ ರೀತಿಯಾದಂಥದ್ದನ್ನ ವೆರಿಫೈ ಮಾಡಿ ನೀವು ಟೈಪ್ನ ಮಾಡಬೇಕಾಗಿರುತ್ತೆ. ಹಾಗೆ ಅಪ್ಡೇಟ್ ಆ್ಯಂಡ್ ಮೇಂಟೈನ್ ರೆಕಾರ್ಡ್ಸ್ ಆನ್ ಅ ರೆಗ್ಯುಲರ್ ಬೇಸಿಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಓಲ್ಡ್
ಡೇಟಾಸ್ ಏನಿರುತ್ತೆ ಅದನ್ನು ಡಿಲೀಟ್ ಮಾಡುವಂಥದ್ದು ಅಥವಾ ಅದನ್ನು ಅಪ್ಡೇಟ್ ಮಾಡುವಂಥದ್ದು, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಕಂಪ್ನಿಯವ್ರು ಕೊಡ್ತಾರೆ. ಅದನ್ನು ನೀವು ಜಸ್ಟ್ ಇಲ್ಲಿ ಕಾಪಿ ಪೇಸ್ಟ್ ಮಾಡಬೇಕಾಗಿರುತ್ತೆ. ಹೇಗೆ ಕಾಪಿ ಪೇಸ್ಟ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ನಿಮಗೆ ಕಂಪ್ನಿಯವರು ಟ್ರೈನಿಂಗ್ ಕೂಡ ಕೊಟ್ಟು ಆಮೇಲೆ ನಿಮ್ಮನ್ನ ಕೆಲಸಕ್ಕೆ ಆನ್ಬೋರ್ಡಿಂಗ್ ಮಾಡ್ಕೊತಾರೆ. ಹಾಗೆ ಆರ್ಗನೈಸ್ ಆ್ಯಂಡ್ ಮೇಂಟೈನ್ ಡಿಜಿಟಲ್ ಫೈಲ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಟೈಪ್ ಮಾಡ್ತೀರಾ ಅಲ್ವಾ, ಅದನ್ನೆಲ್ಲ ಸೇವ್ ಮಾಡಿ, ಡಾಕ್ಯುಮೆಂಟ್ ಮಾಡಿ ಅಥವಾ PDF ಮಾಡಿ ಇಟ್ಕೊಳ್ಬೇಕಾಗಿರುತ್ತೆ. ಫಾಲೋ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಮೀಟ್ ಅಕ್ಯುರಸಿ ಡೆಡ್ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ಅವರು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಅಲ್ವಾ, ಟ್ರೈನಿಂಗ್ ಕೊಡಬೇಕಾದ್ರೆ ಹೇಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತೆಲ್ಲ ಅದನ್ನು ಫಾಲೋ ಮಾಡಬೇಕಾಗಿರುತ್ತೆ. ಹಾಗೆ ಡೆಡ್ಲೈನ್ ಇರುತ್ತೆ, ಅದನ್ನು ಆ ಡೆಡ್ಲೈನ್ ಒಳಗೆ ನೀವು ಕಂಪ್ಲೀಟ್ ಮಾಡಿಕೊಡ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೇಂಟೈನ್ ಡೇಟಾ ಕಾನ್ಫಿಡೆನ್ಷಿಯಲ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಕೊಟ್ಟಿದ್ದಾರೆ. ಸೊ ಅವರು ಕಳಿಸುವಂಥ ಡಾಕ್ಯುಮೆಂಟ್ಸ್ ಅಥವಾ ಇನ್ಫಾರ್ಮೇಷನ್ಸ್ನ ನೀವು ಎಲ್ಲೂ ಕೂಡ ಲೀಕ್ ಮಾಡಬಾರ್ದು, ಸೆಕ್ಯೂರಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾಪ್ರೇಟ್ ವಿತ್ ಅ ಟೀಮ್ ವಿಐ ಇಮೇಲ್ ಆ್ಯಂಡ್ ಮೆಸೇಜ್ ಟೂಲ್ಸ್ ವೆನ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಟೀಮ್ ಮೆಂಬರ್ಸ್ ಇರ್ತಾರೆ ಅಲ್ವಾ, ಅವ್ರ ಜೊತೆ ವಾಟ್ಸಪ್ಪಲ್ಲಿ ಅಥವಾ ಇಮೇಲ್ ಮಾಡೋದಾದರೆ ಇಮೇಲಲ್ಲಿ ನೀವು ಕನೆಕ್ಟ್ ಆಗಿರಬೇಕು. ಸೊ ನಿಮಗೇನು ಡೌಟ್ ಇದ್ದರೂ ನೀವು ಕ್ಲಾರಿಫೈ ಮಾಡ್ಕೊಬೋದು. ಅವ್ರಿಗೇನಾದ್ರು ಡೌಟ್ ಇದ್ದರೂ ಕೂಡ ಅವ್ರು ನಿಮಗೆ ಕಾಲ್ ಅಥವಾ ವಾಟ್ಸಪ್ಪು ಇಮೇಲ್ ಮಾಡಿ ಕ್ಲಾರಿಫೈ ಮಾಡ್ಕೊತಾರೆ ಅಂತ ಹೇಳ್ತಾ ಇರೋದು. ಇನ್ನು ರಿಕ್ವೈರ್ಡ್ ಸ್ಕಿಲ್ಸ್ ಆ್ಯಂಡ್ ಕ್ವಾಲಿಫಿಕೇಷನ್ಸ್ ನೋಡಿದರೆ ಫ್ರೆಷರ್ಸ್, ಎಂಟ್ರಿ ಲೆವೆಲ್ ಕ್ಯಾಂಡಿಡೇಟ್ಸ್ ಆರ್ ವೆಲ್ಕಮ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಫ್ರೆಷರ್ಸ್ ಆಗಿರೋ ಇಲ್ಲಿ ಅಪ್ಲೈನ ಮಾಡ್ಬೋದು, ಅಥವಾ ನಿಮ್ಮ ಡಿಪ್ಲೊಮೊ ಡಿಗ್ರಿ ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ ಈಗಷ್ಟೇ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಬೇಸಿಕ್ ಕಂಪ್ಯೂಟರ್ ನಾಲೆಜ್, MS ವರ್ಡ್, MS ಎಕ್ಸೆಲ್, ಗೂಗಲ್ ಶೀಟ್, ಇಮೇಲ್ ಅಂತ ಕೊಟ್ಟಿದ್ದಾರೆ. ಸೊ ಈ 4 ನಿಮಗೆ ಗೊತ್ತಿರಬೇಕು, ಹೇಗೆ ಮಾಡೋದನ್ನ ಯೂಸ್ ಮಾಡೋಕ್ಕೆ ನಿಮಗೆ ನಾಲೆಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ MS ವರ್ಡ್, MS ಎಕ್ಸೆಲ್, ಗೂಗಲ್ ಶೀಟ್ ಹಾಗೆ ಇಮೇಲ್ನ ಯೂಸ್ ಮಾಡೋದಕ್ಕೆ, ವರ್ಕ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಇನ್ನು ಇದು 3 ಕೂಡ ಸೇಮೇ ಬರುತ್ತೆ. MS ವರ್ಲ್ಡ್, MS ಎಕ್ಸೆಲ್, ಗೂಗಲ್ ಶೀಟ್ ಸೇಮೇ ಇರುತ್ತೆ, ಸೇಮ್ ಫಾರ್ಮ್ಯಾಟೇ ಇರುತ್ತೆ. ಜಸ್ಟ್ ಅದರಲ್ಲಿ ನೀವು ಟೈಪ್ ಮಾಡುವಂಥದ್ದು. ಇಮೇಲ್ ಮಾಮೂಲಿ ಎಲ್ಲರಿಗೂ ಇಮೇಲ್ ಮಾಡೋಕ್ಕೆ ಬಂದೇ ಬರುತ್ತೆ. ಸೊ ಇದು ಕಾಮನ್ ಆಗಿರುವಂಥದ್ದು. ಹಾಗೆ ಗುಡ್ ಟೈಪಿಂಗ್ ಸ್ಪೀಡ್ ವಿತ್ ಐ ಅಕ್ಯುರಸಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಒಳ್ಳೆ ಟೈಪಿಂಗ್ ಸ್ಪೀಡ್ ಇರಬೇಕು, ಬೇಗ ಬೇಗ ಟೈಪ್ ಮಾಡೋಕ್ಕೆ ಬರಬೇಕು, ಮಿಸ್ಟೇಕ್ಸ್ ಇಲ್ಲದೆ ಟೈಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಟರ್ನಲ್ ಯೂಸೇಜ್ ಆ್ಯಂಡ್ ಆನ್ಲೈನ್ ಟೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಬೇಸಿಕ್ ನಾಲೆಜ್ ಇರಬೇಕು, ಸ್ವಲ್ಪನಾದರೂ ಇಂಟರ್ನಲ್ ಯೂಸೇಜ್ನ ಹೇಗೆ ಮ್ಯಾನೇಜ್ ಮಾಡುವಂಥದ್ದು, ಹಾಗೆ ಆನ್ಲೈನ್ ಟೂಲ್ಸ್ಗಳನ್ನ ಹೇಗೆ ಯೂಸ್ ಮಾಡೋದು ಅನ್ನೋದು ಬರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಬಿಲಿಟಿ ಟು ಫಾಲೋ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಅಕಸ್ಮಾತ್ ಏನಾದ್ರು ಇಂಟರ್ನಲ್ ಸ್ಟೋರೇಜ್ನ ಮ್ಯಾನೇಜ್ ಮಾಡೋಕ್ಕೆ ಬಂದಿಲ್ಲ ಅಥವಾ ಆನ್ಲೈನ್ ಟೂಲ್ಸ್ಗಳನ್ನ ಯೂಸ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಇಲ್ಲಿ ಕಂಪ್ನಿಯವ್ರನ್ನ ಅಥವಾ ನಿಮ್ಮ ಟೀಮ್ ಅವ್ರನ್ನ ಕೇಳ್ಬೋದು. ಅವ್ರು ಹೇಳ್ಕೊಡ್ತಾರೆ, ಅದನ್ನು ನಿಮಗೆ ಲೈಕ್ ಫಾಲೋ ಮಾಡೋದಕ್ಕೆ ಬರಬೇಕು, ಅಷ್ಟಾದ್ರೂ ಅರ್ಥ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಗುಡ್ ಟೈಮ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನಲ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು, ಡೆಡ್ಲೈನ್ ಕೊಟ್ಟಿರ್ತಾರಲ್ಲ ಅದ್ರ ಒಳಗೆ ಕಂಪ್ಲೀಟ್ ಮಾಡಿ ಕೊಡುವಂಥದ್ದು, ಹಾಗೆ ಮಿಸ್ಟೇಕ್ಸ್ ಇಲ್ಲದೆ ನಿಮ್ಮ ಕೆಲಸನ ನೀವು ಕರೆಕ್ಟಾಗಿ ಮಾಡುವಂಥ ಆರ್ಗನೈಸೇಷನ್ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಕೇಳಿದ್ರೆ ಪರ್ಸ್ನಲ್ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಹತ್ರ ನಿಮ್ಮದೇ ಆದಂಥ ಸ್ವಂತ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರಬೇಕಾಗಿರುತ್ತೆ. ಲ್ಯಾಪ್ಟಾಪ್ ಇದ್ದರೂ ಕೂಡ ತುಂಬ ಒಳ್ಳೆಯದು. ಅದಾದಮೇಲೆ ಇಲ್ಲಿ ನೀವು ನೋಡಿದ್ರೆ ರಿಲೇಟಬಲ್ ವೈಫೈ ಆರ್ ಇಂಟರ್ನೆಟ್ ಕನೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮದೇ ಸ್ವಂತ ವೈಫೈ ಅಥವಾ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಅಂತ ಕೇಳಿದ್ದಾರೆ. ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರು ವೈಫೈ ಕನೆಕ್ಷನ್ ಅಥವಾ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂದರೂ ಯೋಚನೆ ಮಾಡಿಬಿಡಿ, ಇದೆ ಅಂತಲೇ ಹೇಳಿ ಇಂಟರ್ವ್ಯೂ ಕಾಲ್ ಮಾಡಿದಾಗ. ಸ್ಟಾರ್ಟಿಂಗಲ್ಲಿ ನಿಮ್ಮ ಹಾಟ್ಸ್ಪಾಟಲ್ಲೇ ಅಥವಾ ಅನ್ಲಿಮಿಟೆಡ್ ಡೇಟಾ ಹಾಕ್ಸ್ಕೊಂಡು ಮ್ಯಾನೇಜ್ ಮಾಡಿ, ನಿಮಗೆ 1 ಮಂತ್ ಸ್ಯಾಲ್ರಿ ಬಂದಮೇಲೆ ಬೇಕಾದರೆ ನೀವು ಇನ್ವೆಸ್ಟ್ ಮಾಡಿ ವೈಫೈ ಕನೆಕ್ಷನ್ಸ್ನ ಹಾಕೊಬೋದು. ಓಕೆನಾ. ಇನ್ನು ಬೇಸಿಕ್ ನಾಲೆಜ್ ಆಫ್ ಆನ್ಲೈನ್ ಕಮಿಟ್ಮೆಂಟ್ ಟೂಲ್ಸ್, ಇಮೇಲ್, ವಾಟ್ಸಪ್ ಆ್ಯಂಡ್ ಝೂಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಸ್ವಲ್ಪನಾದ್ರು ನಾಲೆಜ್ ಇರಬೇಕು ಆನ್ಲೈನ್ ಟೂಲ್ಸಲ್ಲಿ ಅಂದರೆ ಇಮೇಲ್ ಮಾಡುವಂಥದ್ದು ಅಥವಾ ವಾಟ್ಸಪ್ನ ಯೂಸ್ ಮಾಡುವಂಥದ್ದು, ಝೂಮ್ ಯೂಸ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರಿಗೂ ಝೂಮ್ ಯೂಸ್ ಮಾಡೋಕ್ಕೆ ಬಂದೇ ಬರುತ್ತೆ, ವಾಟ್ಸಪ್ ಬರುತ್ತೆ, ಇಮೇಲ್ ಬರುತ್ತೆ. ಅಕಸ್ಮಾತ್ ನಿಮಗೆ ಝೂಮ್ ಬರೋದಿಲ್ಲ ಅಂದರೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಹೇಗೆ ಝೂಮ್ ಆ್ಯಪ್ನ ಯೂಸ್ ಮಾಡೋದು ಅಂತ ಅವರು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ರೀತಿ ನೀವು ಇಲ್ಲಿ ಫಾಲೋನ ಮಾಡ್ಬೋದು. ಇನ್ನು ಪ್ರಿಫರ್ಡ್ ಸ್ಕಿಲ್ಸ್ ನೋಡಿದ್ರೆ ನಿಮಗೆ ಏನು ಸ್ಕಿಲ್ಸ್ ಇರಬೇಕು ಅವರಿಲ್ಲಿ ನಿಮ್ಮನ್ನ ಹೈಯರ್ ಮಾಡೋದಕ್ಕೆ ಅಂತ ನೋಡಿದ್ರೆ ಬೇಸಿಕ್ ನಾಲೆಜ್ ಆಫ್ ಡೇಟಾ ಮ್ಯಾನೇಜ್ಮೆಂಟ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಸ್ವಲ್ಪನಾದ್ರು ನಾಲೆಜ್ ಇರಬೇಕು ಡೇಟಾ ಮ್ಯಾನೇಜ್ ಮಾಡೋದಕ್ಕೆ, ಅವ್ರು ಕೊಟ್ಟಿರೋಂಥ ಡೇಟಾಗಳನ್ನ ಚೆಕ್ ಮಾಡೋದಕ್ಕೆ, ಫೀಡ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ವಿತ್ ಮಿನಿಮಮ್ ಸಪ್ಲೈಸ್ ಅಂತ ಕೊಟ್ಟಿದ್ದಾರೆ. ಸೊ
ಸೊ ನಿಮಗೆ ಇಂಡಿಪೆಂಡೆಂಟಾಗಿ ಯಾರು ಕೂಡ ಮಾನಿಟರ್ ಮಾಡದೆ, ಯಾರು ಕೂಡ ಗೈಡ್ ಅಂದರೆ ಯಾವಾಗಲೂ ಕೆಲಸಕ್ಕೆ ಲಾಗಿನ್ ಆದ್ರೆ ಲಾಗೌಟ್ ಆದ್ರೆ ಏನು ಮಾಡ್ತಿದ್ರೆ ಅಂತ ಯಾವಾಗಲೂ ಚೆಕ್ ಮಾಡದೆ ನಿಮ್ಮ ಕೆಲಸನ ನೀವು ಕರೆಕ್ಟಾಗಿ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ವಿಲ್ಲಿಂಗ್ಲೆಸ್ ಟು ಲರ್ನ್ ನ್ಯೂ ಟೂಲ್ಸ್ ಆ್ಯಂಡ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಹೊಸ್ದಾಗಿ ಏನಾರು ಹೇಳ್ಕೊಟ್ರೆ ಕಳಿಸ್ಕೊಟ್ರೆ ಕಲಿಯೋ ಇಂಟ್ರೆಸ್ಟ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬೆನಿಫಿಟ್ಸ್ ಏನು ಸಿಗುತ್ತೆ ನಿಮಗೆ ಅಂದರೆ ಕಾಂಪ್ಲಿಮೆಂಟ್ ಸ್ಯಾಲ್ರಿ ಪೇಮೆಂಟ್ಸ್ ಬೇಸ್ಡ್ ಆನ್ ವರ್ಕ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಸ್ಯಾಲ್ರಿ ಜೊತೆಗೆ ಬೋನಸ್ಗಳಿರುತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ. ನೀವು ಡೆಡ್ಲೈನ್ಗಿಂತ ಎಷ್ಟು ಬೇಗ ಮುಂಚೆ ಕೊಡ್ತೀರಾ, ಅಥವಾ ಈ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ಸ್ ಇಲ್ಲದೆ, ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದೆ ಹೇಗೆ ಟೈಪ್ ಮಾಡಿಕೊಡ್ತೀರಾ ಅನ್ನೋದ್ರ ಮೇಲೆಲ್ಲ ನಿಮ್ಮ ಬೋನಸ್ ಡಿಪೆಂಡ್ ಆಗಿರುತ್ತೆ. ಅದಾದಮೇಲೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಕೂಡ ಇಲ್ಲಿ ಇರುತ್ತೆ, ಯಾವುದೇ ಫಿಕ್ಸ್ಡ್ ಅವರ್ಸ್ ಇರೋದಿಲ್ಲ. ಹಾಗೆ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ಕೂಡ ಇದೆ, ಕಂಪ್ಲೀಟ್ಲಿ ಮನೆಯಿಂದ ಮಾಡುವಂಥ ಕೆಲಸ. ಟ್ರೈನಿಂಗ್ ಆ್ಯಂಡ್ ಗೈಡೆನ್ಸ್ ಪ್ರೊವೈಡೆಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಕೆಲಸಕ್ಕೆ ತೊಗೊಳೋಕ್ಕಿಂತ ಮುಂಚೆ ಟ್ರೈನಿಂಗ್ ಕೊಡ್ತಾರೆ, ಹೇಗೆ ಮಾಡಬೇಕು, ಹೆಂಗೆ ಮಾಡಬೇಕು, ಏನೆಲ್ಲ ಫಾಲೋ ಮಾಡಬೇಕಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಾದಮೇಲೆ ಕೆಲಸ ಮಾಡಬೇಕಾದ್ರೂ ಕೂಡ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದರೆ ಗೈಡ್ ಮಾಡಿಕೊಡ್ತಾರೆ. ಓಕೆನಾ. ಇನ್ನು ರೋಲ್ಸ್ ನೋಡಿದರೆ ಬ್ಯಾಕ್ ಆಫೀಸಲ್ಲಿ ನೀವು ವರ್ಕ್ನ ಮಾಡ್ತಾ ಇರ್ತೀರಾ, IT ಸರ್ವಿಸ್ ಅಥವಾ ಕನ್ಸಲ್ಟೆಂಟ್ ಆಗಿರುತ್ತೆ. ಇನ್ನು ಡಿಪಾರ್ಟ್ಮೆಂಟ್ ನೋಡಿದ್ರೆ ನೀವು ಇದಾಗಿರುತ್ತೆ. ಸೊ ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಫುಲ್ ಟೈಮ್ ಪರ್ಮನೆಂಟ್ ಅಂತ ಕೊಟ್ಟಿದ್ದಾರೆ, ಬಟ್ ಇದು ಬಂದು ಫ್ಲೆಕ್ಸಿಬಲ್ ಇರುತ್ತೆ, ಬಟ್ ದಿನ ಮಾಡಬೇಕಾಗಿರುತ್ತೆ. ಇನ್ನು ರೋಲ್ ನೋಡಿದ್ರೆ ನೀವು ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಎಜುಕೇಷನ್ಸ್ ನೋಡಿದ್ರೆ ಎನಿ ಗ್ರ್ಯಾಜುಯೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ ಅಥವಾ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಇರಲಿ, ಲೈಕ್ BCom ಡಿಪ್ಲೊಮೊ ಆ ರೀತಿ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಇದ್ದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸ್ಟಾರ್ ಸ್ಕಿಲ್ಸ್ ನೋಡಿದ್ರೆ ಡೇಟಾ ಎಂಟ್ರಿ ಬಂದರೆ ನಿಮಗೆ ಸಾಕು ಅಂತ ಹೇಳಿದ್ದಾರೆ, ಇಲ್ಲಾಂದರೆ ಟೈಪಿಂಗ್ ಮಾಡೋಕ್ಕೆ ಬಂದರೆ ಸಾಕು, ಟೈಪಿಂಗ್ ಸ್ಪೀಡ್ ಇದ್ದರೆ ಓಕೆ ಅಂತ ಕೊಟ್ಟಿದ್ದಾರೆ. ಸೊ ಏನೂ ನೆಸೆಸಿಟಿ ಇಲ್ಲ ಇಲ್ಲಿ. ಇನ್ನೂ ಶಾರ್ಟಾಗಿ ನಿಮಗೆ ಕೆಲಸದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಅವರು ಕೊಟ್ಟಿರೋಂಥ ಇನ್ಫಾರ್ಮೇಷನ್ಸ್ನ ಕಾಪಿ ಪೇಸ್ಟ್ ಮಾಡಬೇಕಾಗಿರುತ್ತೆ. ಔಟ್ಡೇಟೆಡ್ ಆಗಿರೋಂಥ ಇನ್ಫಾರ್ಮೇಷನ್ಸ್ನ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಏನು ಅಪ್ಡೇಟ್ ಮಾಡಬೇಕು ಅನ್ನೋದನ್ನೆಲ್ಲ ಕಂಪ್ನಿಯವರೇ ಡೈಲಿ ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ. ಹೆಂಗೆ ಮಾಡಬೇಕಂತ ಗೊತ್ತಿಲ್ಲ ಅಂದರೆ ಅವರೇ ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ನಿಮ್ಮ ಹತ್ರ ಜಸ್ಟ್ ಒಂದು ಲ್ಯಾಪ್ಟಾಪ್ ಇರಬೇಕಾಗಿರುತ್ತೆ, ಇದ್ದರೆ ವೈಫೈ ಕನೆಕ್ಷನ್, ಇಲ್ಲಾಂದರೆ ಸ್ಟಾರ್ಟಿಂಗಲ್ಲಿ ಹಾಟ್ಸ್ಪಾಟಲ್ಲೇ ನೀವು ಯೂಸ್ ಮಾಡ್ಕೊಳ್ಬೋದು. ಅದಾದಮೇಲೆ ನೀವೇನಾದ್ರು PUC ಅಥವಾ ಗ್ರ್ಯಾಜುಯೇಟ್ಸ್ ಆಗಿದ್ದರೆ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್, ಹಾಗೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಫ್ರೆಷರ್ಸ್ ಆದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ನಿಮಗೆ ಮೈಕ್ರೋಸಾಫ್ಟ್ ವರ್ಡ್, ಎಕ್ಸೆಲ್, ಗೂಗಲ್ ಶೀಟ್ ಹಾಗೆ ಇಮೇಲ್ ಯೂಸ್ ಮಾಡೋದಕ್ಕೆ ಬಂದರೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಿಮ್ಗೆ ಏನಾದ್ರು ವಾಟ್ಸಪ್ ಯೂಸ್ ಮಾಡೋಕ್ಕೆ ಬರುತ್ತೆ, ಹಾಗೆ ಇಮೇಲ್ ಮಾಡೋಕ್ಕೆ ಬರುತ್ತೆ, ಅಥವಾ ಝೂಮ್ನ ಯೂಸ್ ಮಾಡೋಕ್ಕೆ ಬರುತ್ತೆ ಅಂದರೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಯಾಕಂದರೆ ಝೂಮಲ್ಲಿ ನಿಮಗೆ ಟ್ರೈನಿಂಗ್ನ ಕೊಡ್ತಾ ಇರ್ತಾರೆ. ಸೊ ಝೂಮಲ್ಲಿ ನಿಮಗೆ ಯೂಸ್ ಮಾಡೋಕ್ಕೆ ಬರಬೇಕು, ವಾಟ್ಸಪ್ ಮೆಸೇಜ್ಗಳನ್ನ ಚೆಕ್ ಮಾಡಬೇಕು ಅನ್ನೋದ್ರಿಂದ ಅದನ್ನು ಹೇಳಿರೋವಂಥದ್ದು. ಸೊ ಇದಿಷ್ಟು ಜಾಬ್ ಬಗ್ಗೆ ಸಿಂಪಲ್ ಆದಂಥ ಲೈಕ್ ಡೀಟೇಲ್ಸ್ ಅಥವಾ ಎಕ್ಸ್ಪ್ಲನೇಷನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಇಲ್ಲಿ ನಿಮಗೆ ಯಾವುದಾದ್ರೂ ಕೆರಿಯರ್ ಬ್ಯಾಕಪ್ಸ್ ಇದೆಯಾ, ಅಂದರೆ ಯಾವ್ದಾದ್ರು ಕೋರ್ಸಸ್ನ ಕಂಪ್ಲೀಟ್ ಮಾಡಿಲ್ವಾ, ಅಥವಾ ಲೈಕ್ ಸಿಲೆಬಸ್ನ ಕಂಪ್ಲೀಟ್ ಮಾಡಿಲ್ವಾ ಅಂತ ಕೇಳಿದ್ರೆ ಜಸ್ಟ್ ನೋ ಅಂತ ಕೊಡಿ. ಅದಾದಮೇಲೆ ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್ ಅಂತ ಬರುತ್ತೆ. ಅದಾದಮೇಲೆ ನಿಮ್ಮ ಅಪ್ಲಿಕೇಶನಲ್ಲಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ. ಇದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾರೆ. ಯಾಕಂದರೆ ಡೈಲಿ ಬೇಸಲ್ಲಿ ಅವರು ಇಮೇಲ್ನ ಮಾಡೋದ್ರಿಂದ ಕೆಲವೊಂದು ಸಲ ಸ್ಪ್ಯಾಮ್ ಲಿಸ್ಟಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಅಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಮಾಡಿದ್ರು ಆನ್ಸರ್ ಮಾಡಿ, ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಿ. ಓಕೆನಾ. ಸೊ ಇನ್ನು ಇಂಟರ್ವ್ಯೂ ರಿಲೇಟೆಡ್ ಕ್ವೆಶನ್ಸ್ ಅಂದರೆ ನಾನು ನನ್ನ ಹಳೆ ವೀಡಿಯೋದಲ್ಲಿ ಒಂದು 3 ಪಾಯಿಂಟ್ಸ್ ಕೊಟ್ಟಿದ್ದೆ. ಲೈಕ್ ನಿಮ್ಮ ಬಗ್ಗೆ ನಿಮ್ಮ ಇಂಟ್ರಡ್ಯೂಸ್ ಮಾಡ್ಕೊಳ್ಳಿ ಅನ್ನೋದನ್ನ ಫಸ್ಟ್ ಕೇಳ್ತಾರೆ. ಅದಾದಮೇಲೆ ನೀವು ಈ ಕಂಪ್ನಿಯಲ್ಲಿ ಅಥವಾ ನಿಮ್ಮ 1 ಇಯರ್ ನೆಕ್ಸ್ಟ್ 1 ಇಯರ್ ನಿಮ್ಮ ಗ್ರೋತಲ್ಲಿ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಅದಾದಮೇಲೆ ಅವರ ಕಂಪ್ನಿ ಬಗ್ಗೆ ನಿಮಗೆ ಏನು ಗೊತ್ತು ಅನ್ನೋದನ್ನ ಕೇಳ್ತಾರೆ, ಅಥವಾ ರೋಲ್ ರಿಲೇಟೆಡ್ ನಿಮಗೆ ಕ್ವೆಶನ್ಸ್ನ ಕೇಳ್ತಾರೆ. ಓಕೆನಾ. ಸೊ ಇದು ಕಾಮನ್ ಆಗಿ ಎಲ್ಲರೂ ಕೇಳೋವಂಥ ಕ್ವೆಶನ್ಸ್ ಆಗಿರುತ್ತೆ. ಫಸ್ಟ್ 3 ಕ್ವೆಶನ್ಸ್ಗಳಿಗೆ ಆನ್ಸರ್ನ ನಾನು ನನ್ನ ಹಳೆ ವೀಡಿಯೋಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೇಗೆ ಹೇಳಬೇಕು ಏನು ಹೇಳಬೇಕು ಅಂತ. ಅದನ್ನೊಂದ್ಸಲ ಚೆಕ್ಔಟ್ ಮಾಡಿ. ಇನ್ನು ಲೈಕ್
ಈ ರೋಲ್ ಕಂಪ್ನಿ ಬಗ್ಗೆ ಏನು ಕೇಳ್ತಾರೆ ಅಂದರೆ ಅದಕ್ಕೆ ಸ್ಪೆಸಿಫಿಕ್ ಆದಂಥ ಆನ್ಸರ್ನ ನಾನು ಕೊಡೋಕ್ಕಾಗಲ್ಲ. ಯಾಕಂದರೆ ಬೇರೆ ಬೇರೆ ಕಂಪ್ನಿಗಳು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ವರ್ಕ್ ಮಾಡೋದ್ರಿಂದ ಅದ್ರ ಬಗ್ಗೆ ನೀವು ಸ್ವಲ್ಪ ಚೆಕ್ ಮಾಡಿಕೊಂಡು ಆನ್ಸರ್ನ ಮಾಡಬೇಕಾಗಿರುತ್ತೆ. ಇನ್ನು ರೋಲ್ ನೋಡಿದ್ರೆ ಆ, ಅದು ಕೂಡ ಬೇರೆ ಬೇರೆ ರೋಲ್ ಇರುತ್ತೆ. ಬಟ್ ಡೇಟಾ ಎಂಟ್ರಿಗೆ ನೋಡಬೇಕು ಅಂದರೆ ಅವ್ರು ನಿಮಗೆ ಮೇನಾಗಿ ಕೇಳುವಂಥದ್ದು ಲೈಕ್ ಟೈಪಿಂಗ್ ಸ್ಪೀಡ್ ಎಷ್ಟಿದೆ ಅಂತ ಕೇಳ್ತಾರೆ. ನೀವು ಯಾವ್ದಾದ್ರು ಕ್ಲಾಸಸ್ ಅಟೆಂಡ್ ಮಾಡಿದ್ದೀರಾ ಅಥವಾ ಆಲ್ರೆಡಿ ವರ್ಕ್ ಮಾಡಿದ್ದೀರಾ ಕೇಳ್ತಾರೆ. ಫ್ರೆಷರ್ಸ್ ಆಗಿರೋದ್ರಿಂದ ಯೋಚನೆ ಮಾಡುವಂಥದ್ದಿಲ್ಲ. ಟೈಪಿಂಗ್ ಸ್ಪೀಡ್ ಕೇಳಿದ್ರೆ ನಿಮಗೆ ಅರೌಂಡ್ 40 to 45 ಸ್ಪೀಡ್ ಇದೆ ಅಂತ ಹೇಳಿದರೆ ನಿಮಗೆ ಓಕೆ ಆಗಿರುತ್ತೆ. ಇನ್ನು ನಿಮ್ಗೆ ಯಾವುದ್ರ ಬಗ್ಗೆ ಕ್ವೆಶನ್ಸ್ ಬಗ್ಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಅಥವಾ ಯಾವುದ್ರ ಫೀಲ್ಡ್ ಬಗ್ಗೆ ನಿಮಗೆ ಆನ್ಸರ್ಸ್ ಬೇಕಿದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಅದಕ್ಕೆ ನಾನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇದೇ ರೀತಿಯಾದಂಥ ಡೈಲಿ ಜಾಬ್ ಅಪ್ಡೇಟ್ಸ್ಗಳ ನಿಮಗೆ ಬೇಕಾದರೆ ಈಗಲೇ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಇಷ್ಟ ಆದರೂ ಮರಿದೇ ಲೈಕ್ ಮಾಡಿ. ಕೆಲಸ ಹುಡುಕ್ತಾ ಇರೋಂಥ ನಿಮ್ಮ ಫ್ರೆಂಡ್ಸ್ಗಳಿಗೆ ಈಗಲೇ ಹೋಗಿ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.